ಚೆನ್ನಾಗಿದೆ. ಅಂದ್ರೆ ಬಹಳ ವರ್ಷಗಳ ಹಿಂದಿನ ಪಿಕ್ಚರ್ ಇದು. ಹಾ. ಅಂದ್ರೆ ಕನ್ನಡ ದಿಗ್ಗಜರೆಲ್ಲ ಇದಾರೆ, ನೋಡ್ಲಿಕ್ಕೆ ಒಂದು ಸಂತೋಷ ಆಗುತ್ತೆ. ಹಾ. ಸಿನಿಮಾ ಏನು ಮೋಸ ಇಲ್ಲ, ತುಂಬಾ ಚೆನ್ನಾಗಿದೆ. ಸರ್ ಅಂದ್ರೆ ಯಾವ್ದೇ ರೀತಿ ಪ್ರಚಾರ ಮಾಡದೆ ಸಡನ್ ಆಗಿ ಬಿಟ್ರು ಮೂವಿ. ಇಲ್ಲ, ಇದು ತುಂಬಾ ವರ್ಷಗಳ ಹಿಂದೆನೆ ಬರಬೇಕಿತ್ತು. ಹಾ. ಅಂದ್ರೆ ತುಂಬಾ ಲೇಟ್ ಆಗಿ ಬಂದಿರೋದ್ರಿಂದ ಮನೋರಂಜನೆಗೆ ಏನ್ ತೊಂದರೆ ಇಲ್ಲ. ದೇಶ ಪ್ರೇಮ, ಒಂದು ಒಂದು ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದೆ. ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು ಅಲ್ಲಿ? ಎಲ್ಲಾರು ಇಷ್ಟ ಆಯ್ತು. ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಅಂದ್ರೆ ಅದ್ರಲ್ಲಿ ಏನು ಏರುಪೇರು ಇರುವುದಿಲ್ಲ. ಹಾ. ಅಂದ್ರೆ ಒಂದೇ ಒಂದು ಸಂತೋಷ ಏನಂದ್ರೆ ಕನ್ನಡದ ದಿಗ್ಗಜರು ಎಲ್ಲಾರು ಇದಾರೆ. ಒಂದು ಖುಷಿ ಆಯ್ತು ನನಗೆ. ಸರ್ ಬೋರ್ ಇಲ್ಲ ಅಲ್ವಾ? ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಸರ್ ಸೂಪರ್ ಆಗಿದೆ ಮೂವಿ. ಹಾ. ಈ ನಮ್ಮ ಪೀಳಿಗೆಯವರು ನಾನ್ ಬಂದ್ ನೋಡಿದ್ದೀನಿ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಮ್ಗೆ ಹಳೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿ ನಮ್ಮ ವಿಷ್ಣುವರ್ಧನ್ ಅವರು, ನಮ್ಮ ಅಂಬರೀಶ್ ಅವರು, ದರ್ಶನ್ ಅವರು, ಪುನೀತ್ ಅವರು, ಈಗ ಸ್ಟಾರ್ ವಾರ್ಗಳಂತೂ ತುಂಬಾ ನಡೀತಾ ಇದೆ. ಬಟ್ ದರ್ಶನ್ ಅವರು ಮತ್ತೆ ನಮ್ಮ ಅಪ್ಪು ಸರ್ ಅವರು ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇಬ್ರು ಒಟ್ಟಿಗೆ, ಅದು ನೋಡಕ್ಕೆ ಚಂದ. ಆಮೇಲೆ ವಿಷ್ಣುವರ್ಧನ್ ಅವ್ರು ಬರ್ತಾರೆ, ನಮ್ಮ ಅಂಬರೀಶ್ ಅವ್ರು ಬರ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅದನ್ನ ನೋಡಕ್ ಕಣ್ಣಿಗೆ ಹಬ್ಬ. ಈಗಿನ ಸ್ಟಾರ್ ವಾರ್ಗಳು ಬಿಟ್ಬಿಟ್ಟು ಬಂದು ಈ ಸಿನಿಮಾ ನೋಡ್ಬೇಕು, ಎಷ್ಟು ಚೆನ್ನಾಗಿದೆ ಅಂತ ಕಣ್ಣಿಗೆ ಹಬ್ಬದ ವಾತಾವರಣ ಇದೆ. ಮೂವಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಮಕ್ಳಿಗಾಗ್ಬೋದು, ದೇಶಕ್ಕಾಗ್ಬೋದು ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಒಂದ್ಸಲ ಬಂದು ನೋಡ್ಬೇಕು ಸಿನಿಮಾ. ಮತ್ತೆ ಈ ಸ್ಟಾರ್ಗಳನ್ನ ಒಟ್ಟಿಗೆ ನೋಡಕ್ ಸಿಗಲ್ಲ ಈಗಿನ ಕಾಲದಲ್ಲಿ, ತುಂಬಾ ರೇರು. ಯಾಕಂದ್ರೆ ಅದಲ್ದೆ ಈಗ ನಮ್ಮ ಅಪ್ಪು ಸರ್ ಇಲ್ಲ, ವಿಷ್ಣುವರ್ಧನ್ ಅವ್ರಿಲ್ಲ, ಅಂಬರೀಶ್ ಅವ್ರಿಲ್ಲ, ಅವ್ರನ್ನೆಲ್ಲ ಮತ್ತೆ ಕಣ್ ತುಂಬ್ಕೋಬಹುದು. ಮತ್ತೆ ದರ್ಶನ್ ಅವ್ರಾಗಿರ್ಬೋದು, ಆದಿತ್ಯ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಪ್ರತಿ ಒಬ್ಬರನ್ನು ಈ ಸಿನಿಮಾದಲ್ಲಿ ನೋಡ್ಬೇಕು, ಒಂದೇ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಈ ಸಿನಿಮಾಗ್ ಬಂದು ನೋಡ್ಲೇಬೇಕು. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲೂ ಬೇಜಾರು ಅಂತ ಅನ್ಸಲ್ಲ. ದೇಶದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳು ನೋಡೋಗಿರ್ಬೋದು. ಮತ್ತೆ ಉಪೇಂದ್ರ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಶಿವಣ್ಣ ಅವ್ರದ ತುಂಬಾ ಚೆನ್ನಾಗಿ ಬಂದಿದೆ ಡ್ಯಾನ್ಸ್. ಮತ್ತೆ ಅಪ್ಪು ಸರ್ದು ಡ್ಯಾನ್ಸ್ ಹೇಳ್ಬೇಕೇ ಆಗಿಲ್ಲ. ಮತ್ತೆ ದರ್ಶನ್ ಅಣ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ದರ್ಶನ್ ಅಭಿಮಾನಿ ನಾನು. ಅದು ಅಲ್ಲದೆ ನಮ್ಗೆ ಹಳೆ ಸಿನಿಮಾ, ಹಳೆ ಹೀರೋಗಳಂದ್ರೆ ತುಂಬಾ ಇಷ್ಟಪಡ್ತಾರೆ. ಶಂಕರ್ ನಾಗ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಇವ್ರುಗಳ ಅಭಿಮಾನಿನೂ ಕೂಡ ನಾನು. ಸೊ ಫಿಲಂ ತುಂಬಾ ಚೆನ್ನಾಗಿದೆ, ಬಂದೊಂದ್ಸಲ ನೋಡ್ಬೇಕಿಲ್ಲ. ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದಲ್ವಾ? ಫ್ಯಾಮಿಲಿ ನೋಡ್ಬೋದಲ್ಲ ಸರ್, ಚೆನ್ನಾಗಿದೆ, ನೋಡ್ಲೇಬೇಕು ಸಿನಿಮಾ. ನೋಡ್ಲೇಬೇಕು ಅಂತ. ತುಂಬಾ ಫ್ಯಾಮಿಲಿ ಸಮೇತ ಸಿನಿಮಾ ನೋಡ್ಬೋದು. ಆಮೇಲೆ ಮುಜುಗರ ಅಂತ ಅನ್ಸಲ್ಲ ಎಲ್ಲೂನು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡ್ಬೇಕು ಸಿನಿಮಾ. ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು? ಸರ್ ನಂಗೆ ಸಿನಿಮಾನೇ ಇಷ್ಟ ಆಯ್ತು ಸರ್. ಏನ್ ಇಷ್ಟ ಆಯ್ತು ಅಂತ ಕೇಳಬೇಡಿ, ಸಿನಿಮಾನೇ ಇಷ್ಟ ಆಯ್ತು. ಆಮೇಲೆ ಪರ್ಟಿಕ್ಯುಲರ್ ಆಗಿ ಒಂದು ಸಾಂಗ್ ಇದೆ, ಎಲ್ಲ ಬರ್ತಾರಲ್ಲ ಸ್ಟಾರ್ಸ್, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಸಿನಿಮಾನು ಸೂಪರ್ ಆಗಿದೆ. ಸರ್ ಹೇಗಿತ್ತು ಮೂವಿ? ಸರ್ ಸುಮಾರಾಗೈತಿ, ಪರವಾಗಿಲ್ಲ, ನೋಡ್ಬೋದು. ನಮ್ಮ ಸಾಹಸ್ ಸಿಂಹ, ಮತ್ತೆ ಅಂಬರೀಶ್ ಸರ್, ಪುನೀತ್ ರಾಜ್ಕುಮಾರ್ ಸರ್, ಮತ್ತೆ ನಮ್ಮ ದರ್ಶನ್ ಸರ್, ಮತ್ತೆ ಪ್ರತಿಯೊಬ್ರು ಇದಾರೆ ಸರ್. ಸೂಪರ್ ಆಗಿದೆ. ಲಾಸ್ಟ್ ಗೋಸ್ಕರ ಬಂದಿರೋ ಸರ್. ಯಾರು ಪರವಾಗಿಲ್ಲ. ಲಾಸ್ಟ್ ಸೀನ್ ಚೆನ್ನಾಗಿದ್ಯಾ? ಲಾಸ್ಟ್ ಸೀನ್ ಚೆನ್ನಾಗಿದೆ, ಒಳ್ಳೆ ಸಾಂಗ್ ಇದೆ. ಎಲ್ಲ ಬಂದು ಡ್ಯಾನ್ಸ್ ಮಾಡೋ ನಮ್ಮ ಸಾಹಸ್ ಸಿಂಹ ಅವರು, ಮತ್ತೆ ನಮ್ಮ ಉಪೇಂದ್ರ ಸರ್ ಅವರು ಡ್ಯಾನ್ಸ್ ಮಾಡೋರೆ. ಪ್ರತಿಯೊಬ್ರು ಎಲ್ಲ ಸ್ಟಾರ್ ವರ್ಗು ಒಪ್ಪಿಡಿ ಆರಾಮ್ ಬಂದು ಫಿಲಂ ನೋಡಿ ಸರ್. ಸರ್ ಒಂದು ಸಂದೇಶ ಅನ್ನೋದು ಏನಿದೆ ಅದ್ರಲ್ಲಿ? ಸರ್ ಸಂದೇಶ ಅನ್ನೋದು ನಮ್ಮ ಇದ್ರಲ್ಲಿ ಪಾಕಿಸ್ತಾನದವ್ರು ಬಂದು ಇದ್ ಮಾಡ್ತಾರಲ್ಲ, ಅದನ್ನೆಲ್ಲ ತಡೆಗಟ್ಬೇಕು. ಅಂದ್ರೆ ಎಲ್ಲರೂ ಸಪೋರ್ಟ್ ಕೊಡಿ. ಅಂದ್ರೆ ಎಲ್ಲಾರು ಏನಿದ್ರು ಒಂದು ಸೆಂಟೆನ್ಸ್ ಏನಂತಂದ್ರೆ, ಯಾರನ್ನ ಅನುಮಾನ ಬರ್ತಾ ಟೇಷನ್ ಕಂಪ್ಲೇಂಟ್ ಕೊಡಿ ಅನ್ನೋ ಒಂದು ಸಂದೇಶ ಇಟ್ಟಿದ್ದಾರೆ. ಓಕೆ, ಉಪೇಂದ್ರ ಅವ್ರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ಮಾಡೋರು ಸರ್, ಚೆನ್ನಾಗಿ ಮಾಡೋರು. ನಮ್ಮ ರಮ್ಯಾ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ರಾಯಸಿಂಹ ವೆರಿ ಚೆನ್ನಾಗಿದೆ. 100ಗೆ ಎಷ್ಟು ಕೊಡ್ತೀರಾ? 100ಗೆ ಮಾಮೂಲಿ ಒಂದು ನಮ್ಮ ಸಾಂಗ್ ಎಲ್ಲ ಮಾಡಿರ ಹಳೇದ ಪುನೀತ್ ರಾಜ್ಕುಮಾರ್ ಸರ್ ಎಲ್ಲ ಪ್ರತಿಯೊಬ್ಬರು ಮಾಡಿದಾರಲ್ಲ, 100ಗೆ 80% ಕೊಡ್ತೀವಿ ಸರ್. ಹೇಗಿದ್ಯಾ? ಅಂದ್ರೆ 18 ವರ್ಷ ಆದ್ಮೇಲೆ ಬಂದಿದ್ದು, ಏನ್ ಅನ್ಸುತ್ತೆ? ಇಲ್ಲ, ಬಹಳ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಕನ್ನಡ ನಮ್ಗೆ ಸೂಪರ್ ಐತೆ. ಏನ್ ಅನ್ನಿಸ್ತು ಮೂವಿ? ಸೂಪರ್ ಇದೆ. ನಮ್ಮ ಪಾಕಿಸ್ತಾನ ಭಾರತ ನೋಡ್ಬೋದಾ? ಸರ್ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ? ಪಿಕ್ಚರ್ ಚೆನ್ನಾಗಿದೆ. ಓಕೆ ಸರ್, ಹೇಗಿತ್ತು ಮೂವಿ? ಸರ್ ಚೆನ್ನಾಗಿತ್ತು ಫಿಲಮ್. ನೋಡ್ಬೋದಾ? ಆಕ್ಟಿಂಗ್ ಚೆನ್ನಾಗಿತ್ತು. ಎಲ್ಲಾ ದಿಗ್ಗಜರು ಅವ್ರೆ, ಏನಂತೀರಾ? ಎಲ್ಲ ಅವರೇ ಎಲ್ಲಾರನ್ನು ನೋಡಿ ಖುಷಿ ಆಯ್ತು. ಅಪ್ಪು, ಶಿವಣ್ಣ ಇವರೆಲ್ಲ ಯಾರು ಇಲ್ಲ ಇವತ್ತು, ಅವ್ರನ್ನೆಲ್ಲರನ್ನು ತೋರಿಸಿದ್ದಾರೆ. ಎಷ್ಟು ಕೊಡ್ತೀರಾ 100ಗೆ? 100 ಸರ್. ಓಕೆ ಸರ್, ನಾವು ಸಾಹಸ ಸಿಂಹ ನೋಡ್ಕೊಂಡೆ ಬಂದಿರೋದು. ಅವ್ರ ಅಭಿಮಾನಿ. ಅವ್ರು ಒಂದ್ ಫೋಟೋ ಇದ್ರು ನಾವು ಬಂದ್ ನೋಡ್ತೀವಿ ಸರ್. ಅವರು ಅಂದ್ರೆ ಪ್ರಾಣ ನಮ್ಗೆ. ಅವ್ರ ಫಿಲಂ ಚೆನ್ನಾಗಿದೆ, ಅವ್ರಲ್ಲಿ ಚೆನ್ನಾಗಿದೆ. ವಿಷ್ಣು ಸರ್ ಅವ್ರದ್ದು ಕೊನೆ ಮೂವಿ ಇದು. ಲಾಸ್ಟ್ ಅಲ್ಲಿ ಇದು ಆಕ್ಟಿಂಗ್ ಮಾಡಿರೋದು ಸೂಪರ್ ಆಕ್ಟಿಂಗ್. ವಿಷ್ಣು ಸರ್ ಒಂದೇ ಗುರಿ ಸಾಗಸ ಸಿಂಹ ಅಂತ ಸಾಂಗ್ ಇದೆಯಲ್ಲ, ಸೂಪರ್ ಹಿಟ್ ಅದು. ನಾವು ಅವ್ರಿಗಾಗಿ ಬಂದಿದ್ವಿ. ಅವ್ರ ಫಿಲಂ ಚೆನ್ನಾಗಿದೆ. ಸರ್ ಏನ್ ಇಂಟರ್ ಫಿಲಂ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್? ನನಗೆ ಇಂಟರ್ ಮೇಲೆ ತುಂಬಾ ಇಷ್ಟ ಆಗಿದೆ ಸರ್. ಇಂಟರ್ ಅಷ್ಟೇ, ಇಂಟರ್ ಮೇಲೆ ತುಂಬಾ ಇಷ್ಟ ಇದೆ. ಅಂದ್ರೆ ರಾಜ್ ಸಿಂಗ್ ಬಾಬು ಅವರು ಸಡನ್ ಆಗಿ ಮೂವಿ ಬಿಟ್ರೆ ಇದನ್ನ ಚೆನ್ನಾಗಿದೆ, ಪ್ರಚಾರ ಸೂಪರ್ ಆಗಿದೆ. ಆದ್ರೆ ನಮ್ಗೆ ನಮ್ಮ ಅಣ್ಣ ಡಾಕ್ಟರ್ ವಿಷ್ಣುವರ್ಧನ್ ತುಂಬಾ ಇಷ್ಟ ನಮ್ಗೆ. ಅಂದ್ರೆ ಎಲ್ಲಾ ದಿಗ್ಗಜರು ಅವ್ರೆ ಎಲ್ಲ ಇದಾರೆ. ಆದ್ರೆ ನಾವು ಅವ್ರದ್ದು ಒಂದು ಸಣ್ಣ ಫೋಟೋ ಬಿದ್ರು ನಾವು ಆ ಫಿಲಂ ಬಂದ್ ನೋಡೋದು ನಮ್ಮ ಕರ್ತವ್ಯ.
ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೂಪರ್ ಅವರ ಎಲ್ಲಾ ಜನರ ಆಕ್ಟಿಂಗ್ ಡ್ಯಾನ್ಸ್ ಮಾಡ್ರಲ್ಲ ಅದು ಸೂಪರ್ ಆಕ್ಟಿಂಗ್ ಸರ್ ಸರ್ ಪವರ್ ಸ್ಟಾರ್ ದರ್ಶನ್ ಆಗ್ಲಿ ಆದಿತ್ಯ ಆಗ್ಲಿ ಶಿವರಾಜ್ ಕುಮಾರ್ ಆಗ್ಲಿ ಎಲ್ಲಾ ಆಕ್ಟಿಂಗ್ ಸೂಪರ್ ಸರ್ ಓಕೆ ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಡೈರೆಕ್ಷನ್ ಸರ್. ಅವರು ಬಂಧನ ಪಿಕ್ಚರ್ ಇಂದ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಸೂಪರ್ ಎಲ್ಲೆಲ್ಲ ಅವ್ರ ಫಿಲಮ್ಗಳು ಪಿಕ್ಚರ್ ನೋಡಿದ್ರೆ ಒಳ್ಳೆ ಫಿಲಮ್ಗಳೇ ಸರ್. ಚೆನ್ನಾಗಿ ಥ್ಯಾಂಕ್ ಯು. ಇಂಟರ್ವಲ್ ಮೇಲೆ ಸೂಪರ್ ಆಗಿದೆ ಸರ್ ಹೇಳ್ಬೇಕು. ಓಕೆ ಥ್ಯಾಂಕ್ ಯು. ಇವತ್ತಿಗೆ ಕೆಲವ್ರಿಗೆ ಇಷ್ಟ ಆಗಲ್ಲ, ನಮ್ಗೆ ಇಷ್ಟ ಆಯ್ತು. ಇಷ್ಟ ಆಯ್ತು.